ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಯೋಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ IPv6 ಡೇಟಾಗ್ರಾಮ್ ಫಾರ್ಮೆಟ್. ಈ ಒಂದು ಕ್ವಶನ್ಸ್ ನಿಮ್ಮ ಒಂದು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಹಾಗೆ ನಿಮ್ಮ IPv6 ಡೇಟಾಗ್ರಾಮ್ ಫಾರ್ಮೆಟ್ ಅನ್ನೋ ಕ್ವಶನ್ಸ್ ಕೂಡ ತುಂಬಾನೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದ್ರಾಗಿರುತ್ತೆ. ಮೊದಲನೇದಾಗಿ ನಾನು IPv4 ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಬನ್ನಿ. ಆ ಒಂದು ವಿಡಿಯೋನ ತಿಳ್ಕೊಂಬಂದ್ರೆ ನಿಮ್ಗೆ ಇಲ್ಲಿ ಕಂಪೇರ್ ಮಾಡೋಕ್ಕೂ ಈಜಿ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಈಜಿ ಆಗುತ್ತೆ. ಒಂದಿಷ್ಟು ಟಾಪಿಕ್ IPv4 ಅಲ್ಲಿ ಹೇಳಿಕೊಡೋದನ್ನು ಇದ್ರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗ IPv6 ಡೇಟಾ ಪಾಕೆಟ್ ಅಂದ್ರೆ ಏನಂತಂದ್ರೆ, IPv6 ಡೇಟಾಗ್ರಾಮ್ ಫಾರ್ಮೆಟ್ ಇಸ್ ದ ಪಾಕೆಟ್ ಸ್ಟ್ರಕ್ಚರ್ಸ್ ಯೂಸ್ಡ್ ಬೈ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ವಿಚ್ ಇಸ್ ದ ಸಕ್ಸೆಸರ್ ಆಫ್ V4. ಅಂದ್ರೆ V4 IPv4 ಅಂತ ಏನಿತ್ತು ಅದರದ್ದು ಒಂದು ಮುಂದಿನ ವರ್ಷನ್ಸ್ ಅಂತ ಏನ್ ಹೇಳ್ಬೋದು. ಅಡ್ವಾನ್ಸ್ ಅಂತಂದ್ರೆ ಹಿಂಗೆ IPv6 ಅದ್ರಲ್ಲಿ ಏನೇನು ಒಂದ್ ಸ್ವಲ್ಪ ಇದ್ವು ಅದನ್ನೆಲ್ಲ ನಿಮ್ಮ ಇಲ್ಲಿ IPv6 ಅಲ್ಲಿ ತುಂಬಾ ಅದನ್ನ ಸರಿ ಮಾಡಿದ್ದಾರೆ, ಆಯ್ತಾ. ಮತ್ತೆ ತುಂಬಾನೇ ಅಡ್ವಾನ್ಸ್ ಫೀಚರ್ಸ್ ಕೂಡ ಇದೆ ಇದರಲ್ಲಿ. ಮತ್ತೆ ಇದು ಏನ್ ಹೇಳಿದೆ ನಾನು, ಪಾಕೆಟ್ ಸ್ಟ್ರಕ್ಚರ್ಸ್ ಯೂಸ್ಡ್ ಬೈ ದ ಇಂಟರ್ನೆಟ್ ಪ್ರೋಟೋಕಾಲ್. ನಿಮ್ಮ ಒಂದು ಡೇಟಾನ ಯಾವ ತರ ನಿಮಗೆ ನಿಮ್ಮ ಒಂದು ಸೋರ್ಸ್ ನೋಡಿಂದ ನಿಮ್ಮ ಒಂದು ಯಾವ್ದು ಡೆಸ್ಟಿನೇಷನ್ಸ್ ನೋಡಿಗೆ ಹೋಗುತ್ತೋ ಅದನ್ನ ನೀವು IPv6 ಅಲ್ಲಿ ತುಂಬಾನೇ ಅಡ್ವಾನ್ಸ್ ಆಗಿ ಇದೆ, ಓಕೆನಾ. IPv6 ವಾಸ್ ಡಿಸೈನ್ ಟು ಓವರ್ಕಮ್ ಲಿಮಿಟೇಷನ್ಸ್ ಆಫ್ IPv4, ಎಸ್ಪೆಷಲಿ ದ ಸ್ಟೋರೇಜ್ ಆಫ್ IP ಅಡ್ರೆಸ್ ಶಾರ್ಟೇಜ್ ಆಫ್ IP ಅಡ್ರೆಸ್ ಅಂತ ಹೇಳ್ಬೋದು. ನಿಮ್ದು ಏನು IPv4 ಅಲ್ಲಿ ಅದೇನು ಲಿಮಿಟೇಷನ್ಸ್ ಇತ್ತು ಒಂದಿಷ್ಟು ನೋಡಿ. ನಮ್ದು IPv4 ಅಲ್ಲಿ 32 ಬಿಟ್ಸ್ ಆದ್ರೆ ಅದು ಒಂದು IP ಅಡ್ರೆಸ್ ಸೈಜ್ ಇತ್ತು. ಮತ್ತೆ ನಿಮಗೆ ಡೇಟಾನ ಲಾರ್ಜ್ ನಂಬರ್ ಡೇಟಾದಲ್ಲಿ ಕಳ್ಸಕ್ ಆಗ್ತಿದ್ದಿಲ್ಲ. ಜಸ್ಟ್ ಎಷ್ಟಾಗ್ತಿತ್ತು 2 to the power of 32 ಬಿಟ್ಸ್ ಅಂದ್ರೆ ಜಸ್ಟ್ ಒಂದಿಷ್ಟು ನಂಬರ್ಸ್ ಕೂಡ ನಾನು ಹೇಳ್ತೀನಿ. 2 to the power of 32 ಅಂದ್ರೆ ಎಷ್ಟಾಗುತ್ತೆ ಆ ಒಂದು ಸೈಜಲ್ಲಿ ಮಾತ್ರ ನಿಮಗೆ IPv4 ಅಲ್ಲಿ ಡೇಟಾನ ಸೆಂಡ್ ಮಾಡೋಕ್ಕಾಗ್ತಿತ್ತು. ಬಟ್ ಅದನ್ನ ಓವರ್ಕಮ್ ಮಾಡಿದ್ದು ನಮ್ದು IPv6 ಆದ್ರೆ, ಅದು ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ಆದ್ರೆ ತುಂಬಾನೇ ಲಾರ್ಜ್ ಅಂದ್ರೆ ಜಾಸ್ತಿ ಒಂದು ಸ್ಟೋರೇಜ್ ಅಲ್ಲಿ ನಿಮ್ಮ ಒಂದು ಡೇಟಾನ ಆದ್ರೆ ಸೆಂಡ್ ಮಾಡ್ಬೋದಾಗಿರುತ್ತೆ, ಓಕೆನಾ. ಆ್ಯಂಡ್ IPv6 ಡೇಟಾಗ್ರಾಮ್ ಕಂಟೆನ್ಸ್ ಫಿಕ್ಸ್ಡ್ ಮೇನ್ ಹೆಡರ್ಸ್. ಅಂದ್ರೆ ಇದರಲ್ಲಿ ಹೆಡರ್ ಅಂದ್ರೆ ಅಲ್ಲಿ ನಮಗೆ ಎಷ್ಟಾಗ್ತಿತ್ತು, ಮಿನಿಮಮ್ 20 ಬೈಟ್ಸ್ ತಗೋತಿತ್ತು, ಮ್ಯಾಕ್ಸಿಮಮ್ 60 ಬೈಟ್ಸ್ ಆಗ್ತಿತ್ತು. ಬಟ್ ಇದರಲ್ಲಿ 40 ಬೈಟ್ಸ್ ಅಂದ್ರೆ ಫಿಕ್ಸ್ ಹೆಡರ್ ಸೈಜ್ ಅದ್ರ ಇರುತ್ತೆ. ಬಟ್ ಆಪ್ಷನಲ್ಸ್ ಎಕ್ಸ್ಟೆನ್ಷನ್ಸ್ ಹೆಡರ್ಸ್ ಅಂದ್ರೆ ಇದ್ರದ್ದು ಇನ್ನೂ ಎಕ್ಸ್ಟೆನ್ಷನ್ಸ್ ಏನಿರುತ್ತೆ ಅದು ಆಪ್ಷನಲ್ಸ್ ಇರುತ್ತೆ. ಮತ್ತೆ ಅದ್ರ ಜೊತೆ ನಿಮ್ದು ಡೇಟಾ ಅಂದ್ರೆ ಪೇಲೋಡ್ ಅಂತ ಕರಿತೀವಿ ನಿಮಗೆ ಮಿಕ್ಕಿರೋ ಡೇಟಾನ. ಇದರಲ್ಲಿ ಏನಿದೆ ನಿಮಗೆ ನೆಕ್ಸ್ಟ್ ಒಂದು ನಿಮ್ಗೆ ಒಂದು ಅವಾಗಲೇ ನಿಮ್ಮ IPv4 ಅಲ್ಲಿ ಡೇಟಾಗ್ರಾಮ್ ಫಾರ್ಮೆಟ್ ಅಂತ ಯಾವ ತರ ಡೈಗ್ರಾಮ್ ಇತ್ತು ಅದೇ ತರ ನಿಮಗೆ IPv6 ಡೇಟಾಗ್ರಾಮ್ ಫಾರ್ಮೆಟ್ ಅಲ್ಲಿ ಕೂಡ ಈ ಒಂದು ಡೈಗ್ರಾಮ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಅದಾಗಿರುತ್ತೆ. ಏನೇನಿದೆ ಸೇಮ್ ಅದೇ ತರ ನಿಮ್ಗೆ ಏನಿದೆ ವರ್ಷನ್ಸ್ ಇದರಲ್ಲಿ. ಆದ್ರೆ ನಾನು ಹೇಳೋದಿಲ್ಲವ ಹೆಡರ್ಗೆ ಫಿಕ್ಸ್ ಐತ್ ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟ್ ಟ್ರಾಫಿಕ್ ಕ್ಲಾಸ್, ಆಮೇಲೆ ಫ್ಲೋ ಲೇಬಲ್, ಪ್ಲೇ ಲೋಡ್ ಲೆಂತ್, ಆಮೇಲೆ ನೆಕ್ಸ್ಟ್ ಹೆಡರ್ ಆಫ್ ಲಿಮಿಟ್, ನೆಕ್ಸ್ಟ್ ಸೋರ್ಸ್ ಆಫ್ IPv6 ಅಡ್ರೆಸ್ ಇದು 128 ಬಿಟ್ಸ್ ಅದ್ರ ಇರುತ್ತೆ. ಡೆಸ್ಟಿನೇಷನ್ಸ್ IPv6 ಅಡ್ರೆಸ್ 128 ಬಿಟ್ಸ್ ಅದ್ರ ಇರುತ್ತೆ. ಎಕ್ಸ್ಟೆನ್ಷನ್ಸ್ ಹೆಡರ್ ಬಂದ್ಬಿಟ್ಟು ಇದು ಆಪ್ಷನಲ್ ಆಗಿರುತ್ತೆ, ಪೇಲೋಡ್ ಅಂತ. ಈ ಒಂದು ಡೈಗ್ರಾಮ್ ನ ಬರೆದ್ಬಿಟ್ಟು ಇದರಲ್ಲಿ ಏನಿದೆ ನಿಮಗೆ ಈ ಒಂದು ಡೇಟಾಗ್ರಾಮ್ ಫಾರ್ಮೆಟ್ಸ್ ಅಲ್ಲಿ ಇರುವಂತ ನಿಮ್ಗೆ ಏನು ಕಾಣಿಸ್ತವೆ ಇವನ್ನೇ ನೀವು ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಾಕು. ಮೊದಲನೇದಾಗಿ ವರ್ಷನ್ ಅಂತ ಕಾಣಿಸ್ತಿಲ್ಲ, ಅದೇನಿರುತ್ತೆ ನಿಮಗೆ ಇಂಡಿಕೇಟ್ಸ್ ದ IP ವರ್ಷನ್ಸ್ ಆಫ್ ದಿ ಇದು ವ್ಯಾಲ್ಯೂ ಬಂದ್ಬಿಟ್ಟು 6 ಅದೇ ಇರುತ್ತೆ. ನಿಮ್ದು IPv4 ಅಲ್ಲಿ 4 ಇತ್ತು, ಇದ್ರ ವ್ಯಾಲ್ಯೂದಲ್ಲಿ 6 ಅದರಾಗಿರುತ್ತೆ. ನಿಮ್ಗೆ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ ನಿಮ್ಗೆ IPv4 ಅಂತಂದ್ರೆ ಏನು, ನಿಮಗೆ 0100 ಅಂತ IPv4 ಅಂತಂದ್ರೆ. IPv6 ಅಂತಂದ್ರೆ ಏನ್ ಹೇಳ್ಕೊ ನಿಮ್ಗೆ 4 ಅಂತ ಏನ್ ಕಾಣಿಸ್ತಿರುತ್ತೆ ಅದರದನ್ನೇ 4 ನಂಬರ್ನ ಯಾವ ತರ ಬರೀತೀರಾ ನೀವು. ಜಸ್ಟ್ ನೀವು ಬರಿಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ, 0110 ಈ 4 ನಂಬರ್ ಲೈಕ್ ಈ 0110 ಇದು IPv6 ಅಂತ ಅಂತೀವಿ. ಅಂದ್ರೆ 1 2 4 ಅಂತ ಅಂದ್ರೆ ಇಲ್ಲಿ ಈ 1 2 ಅಂತಂದ್ರೆ IPv6. ಈ ತರ ನಾವು ಇಲ್ಲಿ ನೀವು IPv6 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು IPv6 ಅದರ ವ್ಯಾಲ್ಯೂ ಅದ್ರಾಗಿರುತ್ತೆ, ಓಕೆನಾ. ನೆಕ್ಸ್ಟ್ ಇದು ಒಂದು ಡೈಗ್ರಾಮ್ ಅದ್ರ ಇರುತ್ತೆ, ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನೆಕ್ಸ್ಟ್ ಟ್ರಾಫಿಕ್ ಕ್ಲಾಸ್ ಅಂತ ಇರುತ್ತಲ್ಲ, ಟ್ರಾಫಿಕ್ ಕ್ಲಾಸ್ ಅಂತ ಒಂದು ಇದು ಇತ್ತಲ್ಲ ಕಾಂಪೊನೆಂಟ್ಸ್, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಯೂಸ್ಡ್ ಫಾರ್ ಸ್ಪೆಸಿಫೈಯಿಂಗ್ ದ ಪ್ರಯಾರಿಟಿ ಆರ್ ಕ್ವಾಲಿಟಿ ಆಫ್ ದಿ ಸರ್ವಿಸಸ್ ಸಿಮಿಲರ್ ಟು TOS ಇನ್ IPv4. ಸೇಮ್ ಅಲ್ಲಿ ಏನಿತ್ತು ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಿ ಸೇಮ್ ಕಾಂಪೊನೆಂಟ್ಸ್ ನ, ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಿಮ್ದು ಏನೇನ್ ಕಾಂಪೊನೆಂಟ್ಸ್ ಇರುತ್ತೆ ಅದ್ರಲ್ಲಿ ಏನೇನಿತ್ತು ಅದ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಜಸ್ಟ್ ಏನಿಲ್ಲ, ಇದು ಜಾಸ್ತಿ ಅಡ್ವಾನ್ಸ್ ಫೀಚರ್ಸ್ ಅದಿದೆ. ನಿಮ್ಗೆ ಆ ಒಂದು ಡೈಗ್ರಾಮ್ ಕೂಡ ತೋರಿಸ್ತೀನಿ. ಮೇನ್ ಅಂದ್ರೆ ಇದು ನಾನು ಏನೇನು ಹೇಳ್ತೀನಿ ಇದನ್ನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಬರೀರಿ, ಅದೇ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಜಾಸ್ತಿ ಅದನ್ನೇ ಪಾಯಿಂಟೆಡ್ ಮಾಡೋದು. ಏನಪ್ಪಾ ಅಂದ್ರೆ ಡೆಸ್ಟಿನೇಷನ್ಸ್ ಅಡ್ರೆಸ್ ಬಂದ್ಬಿಟ್ಟು 128 ಬಿಟ್ ಡೆಸ್ಟಿನೇಷನ್ಸ್ ಅಕ್ರಾಸ್ ದ 4 rows ಅಂತ ಇರುತ್ತೆ. ಇದು 4 rows ಅಲ್ಲಿ 128 ಬಿಟ್ಸ್ ತಗೋತದೆ. ನೆಕ್ಸ್ಟ್ ಸೋರ್ಸ್ಗೆ ಸೇಮ್ ಇದೆ. ಆಮೇಲೆ ಈ ಲಾಸ್ಟ್ ಅಲ್ಲಿ ನಿಮಗೆ ಏನೇನಿದೆ ಅಂತ ಹೇಳ್ತಿದ್ನಲ್ಲ ಪ್ರತಿಯೊಂದು ನಿಮಗೆ ಆನ್ಸರ್ ಮಾಡ್ತಾ ಹೋಗಿದೆ. ವರ್ಷನ್ಸ್ 4 ಬಿಟ್ಸ್ ತಗೋತದೆ ಅಂತ ಹೇಳ್ತೀವಿ, ಅದರಲ್ಲಿ ವರ್ಷನ್ ಸೇಮ್ 4 ಬಿಟ್ಸ್ ತಗೋತಿತ್ತು.
ಬಟ್ ಅದರಲ್ಲಿ ಎಡ್ಡರಲ್ಲಿ ನಿಮಗೆ ಅಲ್ಲಿ ಜಸ್ಟ್ 4 ಇಂಟು 20 ಬೈಟ್ಸ್ ಅಂದರೆ ಮಿನಿಮಮ್ ನಿಮಗೆ 20 ಬೈಟ್ಸ್ ತಗೊಂತಿತ್ತು, ಮ್ಯಾಕ್ಸಿಮಮ್ 60 ಬೈಟ್ಸ್ ತೋರ್ತಿತ್ತು. ಇದರಲ್ಲಿ ಫಿಕ್ಸ್ ಆಗಿದೆ 40 ಅಂತಂದು. ಓಕೆನಾ, ಇದು ಒಂದು ಮೇನ್ ಡಿಫ್ರೆನ್ಸ್ ಅದ್ರಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಏನೇನು ಕಾಂಪೊನೆಂಟ್ಸ್ ಇದೆ ಇವನ್ನೆಲ್ಲ ಓದ್ಕೊಂಡು ಇಷ್ಟು ಆಮೇಲೆ ಆ ಡೈಗ್ರಾಮ್ನ 1 2 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಈ ಒಂದು ಕ್ವಶನ್ಸ್ಗೆ ಇಷ್ಟೇ ಆನ್ಸರು. ಕ್ವಶನ್ಸ್ನ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. IPv6 ನಿಮ್ಗೆ ಏನಾದ್ರು 6 to 7 ಮಾರ್ಕ್ಸ್ ಕೇಳಿದ್ರೆ ಈ ಒಂದು ಡೈಗ್ರಾಮ್ನ ಬರೆದ್ಬಿಟ್ಟು ನೀವು ಜಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ ಕಾಂಪೊನೆಂಟ್ ಅವು ಏನೇನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ಆ ಒಂದು ಡೇಟಾಗ್ರಾಮ್ ಫಾರ್ಮೆಟ್ ಅಲ್ಲಿ ಇರೋಂಥದ್ದು. ಇನ್ನೇ ನಿಮಗೆ 10 ಮಾರ್ಕ್ಸ್ಗೆ ಕೇಳಿದ್ರೆ ಅಂದ್ರೆ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಆಗಿ ಆನ್ಸರ್ಸ್ ಕೊಡ್ತಾ ಇದ್ದೀನಿ. 10 ಮಾರ್ಕ್ಸ್ಗೆ ಕೇಳಿದ್ರೆ ನಿಮ್ಗೆ IPv6 ಅಲ್ಲಿ ಎಕ್ಸ್ಟೆನ್ಷನ್ಸ್ ಹೆಡರ್ಸ್ ಅಂತ ಹೇಳಿದ್ನಲ್ವಾ, ಅಲ್ಲಿ ಆ ಹೆಡರ್ಸ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ರೌಟಿಂಗ್ ಹೆಡರ್ಸು, ಆಪ್ ಬೈ ಆಪ್ಷನಲ್ ಹೆಡರ್ಸು, ಆಮೇಲೆ ಫ್ರಾಗ್ಮೆಂಟ್ ಹೆಡರ್ಸು, ಡೆಸ್ಟಿನೇಷನ್ಸ್ ಆಪ್ಷನಲ್ ಹೆಡರ್ಸು, ಅಥೆಂಟಿಕೇಶನ್ಸ್ ಹೆಡರ್ಸು, ಎನ್ಕ್ಯಾಪ್ಸುಲೇಟಿಂಗ್ ಸೆಕ್ಯೂರಿಟಿ ಪೇಲೋಡ್ ಅಂತ ಇರುತ್ತೆ. ಇವನ್ನೆಲ್ಲ ನಿಮಗೆ 10 ಮಾರ್ಕ್ಸ್ ಕೇಳಿದರೆ ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದ್ಸರಿ ನೋಡ್ಕೊಳ್ಳಿ. ಜಸ್ಟ್ ನಿಮಗೆ ಹೇಳಿದ್ರೆ ಇನ್ನೊಂದು ನೋಡ್ಕೊಂಡು ಹೋಗ್ಬೇಕು. ಮೇನ್ ಅಂದರೆ ನೀವು ಅದು ಬಿಟ್ ಸೈಜ್ ನೋಡ್ಕೊಂಡು ಹೋಗಿ ಏನೇನು ಯಾವ್ದು ಎಷ್ಟೆಷ್ಟು ಬಿಟ್ಸ್ ತಗೋತದೆ. ಈಗ ಪೇಲೋಡ್ ಲೆಂತ್ ಬಂದ್ಬಿಟ್ಟು 16 ಬಿಟ್ಸ್ ತಗೋತದೆ. ಅಂದರೆ ಇಟ್ಸ್ ಇಂಡಿಕೇಟ್ ದ ಲೆಂತ್ ಆಫ್ ದಿ IPv6 ಪೇಲೋಡ್ ವಿಚ್ ಇನ್ಕ್ಲೂಡೆಡ್ ಎನಿ ಎಕ್ಸ್ಟೆನ್ಷನ್ಸ್ ಹೆಡರ್ಸ್ ಆ್ಯಂಡ್ ಅಪ್ಪರ್ ಲೇಯರ್ PDU. ದ ಲೆಂತ್ ಆಫ್ ದಿ ಸ್ಪೆಸಿಫೈಡ್ ಇನ್ ದ ಆಕ್ಟೇಟ್ಸ್ ಇನ್ಕ್ಲೂಡಿಂಗ್ 40 ಬೈಟ್ಸ್ IPv6 ಇನ್ ಇಟ್ ಸೆಲ್ಫ್ಸ್. ನೋಡಿ 40 ಬೈಟ್ಸ್ ಏನದು ನಿಮಗೆ IPv6 ಅಲ್ಲಿ ಹೆಡರ್ಸ್ ಅದು ಅಂತ ಹೋಗ್ತದಲ್ಲ, ಅದನ್ನ ಎಕ್ಸ್ಕ್ಲೂಡ್ ಮಾಡಿ ಅಂದರೆ ಅದನ್ನ ಬಿಟ್ಟು ನಿಮಗೆ ಇದರಲ್ಲಿ 16 ಬಿಟ್ಸ್ ತಗೋತದೆ ಪೇಲೋಡ್ ಲೆಂತ್ ಅಂತ ಹೇಳಿದ್ನಲ್ಲ ನಿಮಗೆ ಪೇಲೋಡ್ ಲೆಂತು. ಇದು ನಿಮಗೆ IPv6 ಅಲ್ಲಿ ನಿಮಗೆ ಇದು 16 ಬಿಟ್ಸ್ ತಗೋತದೆ. ಇದು ಏನೇನು ಅಂತಂದ್ರೆ ಇಟ್ಸ್ ಎನಿ ಎಕ್ಸ್ಟೆನ್ಷನ್ಸ್, ಏನೇನು ಎಕ್ಸ್ಟೆನ್ಷನ್ಸ್ ಇದೆ ನೋಡಿ ಹೆಡರ್ಸ್. ಈಗ ನಾನು ಲಾಸ್ಟಲ್ಲಿ ತೋರಿಸ್ನಲ್ಲ ಎಕ್ಸ್ಟೆನ್ಷನ್ಸ್ ಹೆಡರ್ಸು ಮತ್ತು ಅಪ್ಪರ್ ಲೇಯರ್ PDU ಈ ಎಲ್ಲಾನು ನಿಮಗೆ ಲೆಂತ್ ಒಂದು ಪೇಲೋಡ್ ಲೆಂತ್ ಅಲ್ಲಿ 16 ಬಿಟ್ಸ್ ಎಲ್ಲ ತೊಗೊಂಡಿರುತ್ತೆ. ಓಕೆನಾ, ಇಷ್ಟು ಅದು. ಮತ್ತೆ ಇನ್ನು ಯಾವ ಥರ ಅದರಲ್ಲಿ ಲೆಂತ್ ಇರುತ್ತೆ ಅಂದರೆ ಇದು ಆಕ್ಟೇಟ್ ಅಲ್ಲಿ ನಿಮಗೆ ಸ್ಪೆಸಿಫೈಡ್ ಮಾಡಿ ಅದ್ರ ಲೆಂತ್ ಆಕ್ಟೇಟ್ ಅಲ್ಲಿ ಇರುತ್ತೆ. ಒಂದು ಆಕ್ಟೇಟ್ ಅಂದರೆ 8 ಬಿಟ್ಸ್ ಅಲ್ಲಾದ್ರೆ ಇರುತ್ತೆ. ಓಕೆನಾ, ಓಕೆ, ಇದು ಒಂದು ಪ್ರತಿಯೊಂದು ಹಾಗೆ ನೋಡ್ತಾ ಹೋಗಿ ನಿಮಗೆ ಅದರದ್ದು ಏನೇನು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಇದಿಷ್ಟು ನೀವು ಆನ್ಸರ್ ಮಾಡಿದ್ರೆ ಇದೊಂದು PDF ಬೇಕಾದ್ರೆ ನಮ್ಮೊಂದು ವಾಟ್ಸಪ್ ಚಾನಲ್ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಹೋಗಿ ಜಾಯ್ನ್ ಆಗಿರಿ. ನಿಮಗೆ ಅದನ್ನ ಕಂಪ್ಲೀಟ್ ಇದು ಒಂದು ನೋಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ. ಅಲ್ಲಿ ಕೂಡ ನೀವು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀವಿ ಅಂತ ಹೇಳ್ತಾ, ಮೇನ್ ಇಂಪಾರ್ಟೆಂಟ್ ಆಗಿ ಈ ಒಂದು ಡಯಾಗ್ರಾಮ್ನ ಯಾವುದೇ ಕಾರಣಕ್ಕೂ ನೀವು ಮರೆಯೋಕೆ ಹೋಗಬಾರ್ದು. ಓಕೆನಾ, ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು, ಬಾಯ್ ಬಾಯ್.